ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರಾಜ್ಯದಲ್ಲಿ ಈಗ ಹಿಜಾಬ್ ವಿಚಾರವಾಗಿ ಮತ್ತೆ ಧರ್ಮ ದಂಗಲ್ ಶುರುವಾಗ್ಬಿಟ್ಟಿದೆ. 2022ರಲ್ಲಿ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ನಿರ್ಬಂಧವನ್ನು ವಿಧಿಸುವಂತ ಕೆಲಸ ಮಾಡಿದ್ರು, ಒಂದಷ್ಟು ನೀತಿಗಳನ್ನ ತಂದಿದ್ರು. ಆದ್ರೆ ಮುಸ್ಲಿಮರ ಆಕ್ರೋಶದ ಬೆನ್ನಲ್ಲೇ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ 2022ರಲ್ಲಿ ಬಿಜೆಪಿ ಏನು ಆದೇಶವನ್ನ ತಂದಿತ್ತು ಅದನ್ನ ಈ ಕ್ಷಣದಿಂದಲೇ ರದ್ದು ಮಾಡಿ ಮತ್ತೆ ಹಿಜಾಬಿಗೆ ಅವಕಾಶ ಇದೆ. ನೀವು ಪ್ರಮುಖವಾಗಿ ಶಾಲಾ ಕಾಲೇಜುಗಳಲ್ಲಿ ಈ ಬೇರೆ ನೀವು ರುದ್ರಾಕ್ಷಿ ಹಾಕೋಬಹುದು, ಪೇಟ ಹಾಕೋಬಹುದು, ಧರ್ಮಾಧಾರಿತವಾಗಿ ಹಾಕುವಾದ್ರೆ ಯೂನಿಫಾರ್ಮಿಗೆ ಸಮಸ್ಯೆ ಆಗಬಾರದು ಅನ್ನೋ ಅಂಶವನ್ನ ಎತ್ತು ತಂದಿದ್ದಾರೆ. ಬಹಳ ಸ್ಪಷ್ಟವಾಗಿ ಕೇಸರಿಯ ಶಾಲುಗಳಿಗೆ ಅನುಮತಿ ಇಲ್ಲ, ನೀವು ಹಿಜಾಬ್ ಬೇಕಾದ್ರೆ ಹಾಕೊಂಡು ಹೋಗಿ ಅಂತ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಮೂಲಕವಾಗಿ ಒಂದು ಹೆಜ್ಜೆಯನ್ನ ಇಟ್ಟು ಬಿಟ್ಟಿದ್ದಾರೆ. ಇದೇ ವಿಚಾರ ಕೇಸರಿಯ ನಾಯಕರ ಕೆಂಗಣ್ಣಿ ಗುರಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಅನೇಕ ಕೆಲ ನಾಯಕರು ಮಾತನಾಡಿದ್ದಾರೆ. ಅವರ ಹೇಳಿಕೆಗಳನ್ನು ನೋಡ್ಕೊಂಡು ಬರೋಣ. ಎಲ್ಲರಿಗೂ ಕೂಡ ಹಾಕಬಹುದು, ಅವರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲಿಲ್ಲ, ಶಾಲಾ ಹಾಕೊಂಡ್ ಬರಂಗಿಲ್ಲ. ಟರ್ಬನ್ ಹಾಕಬಹುದು, ಜನಿವಾರ ಹಾಕಬಹುದು, ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ ನಲ್ಲಿ ಇರೋ ಅಂತ ಹೊಸದಾಗಿ ಮಾಡಕ್ ಆಗಲ್ಲ. ಯಾವ್ದು ಪ್ರಾಕ್ಟೀಸ್ ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗ್ಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು, ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತಗೊಂಡಿದ್ದೀನಿ. ಹೋರಾಟಗಾರರಿಗೂ ರಿಕ್ವೆಸ್ಟ್ ಮಾಡೋಣ, ಯಾಕೆಂದರೆ ನನ್ನ ಕರ್ತವ್ಯ, ನನ್ನ ಧರ್ಮ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕೆಂದ್ರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ, ಹೌದು ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾ ಇದ್ದೀರಿ ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬಿಜೆಪಿ ಅವ್ರಿಗೆ ಟೀಕೆ ಮಾಡೋದು ಬೇರೆ ಏನು ಮಾಡ್ತಾರೆ? ಈಗಾಗಲೇ ಮೊನ್ನೆ ಕೆಲವು ಘಟನೆ ಆಯಿತು. ಜನಿವಾರ ವಿಚಾರ ಇಟ್ಕೊಂಡು CET ಎಕ್ಸಾಮಲ್ಲಿ ಕೂಡ ತೊಂದರೆ ಆಯಿತು. ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಎಜುಕೇಶನ್ ಮಿನಿಸ್ಟ್ರು ಮಧು ಬಂಗಾರಪ್ಪ ಅವರು ಅದನ್ನ ಮಾಡಿದ್ದಾರೆ. ಯಾವುದೇ ತೊಂದರೆ, ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲಾ ಸಮಾಜದ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಬರೀ ಅದರಿಂದ ತೊಂದರೆಗಳಾಗಬಾರ್ದು, ಎಕ್ಸಾಮ್ಗಳು ತೊಂದರೆ ಆಗಬಾರ್ದು ಅಂತ ಬಿಟ್ಟು ತೀರ್ಮಾನ ಮಾಡಿದ್ದಾರೆ. ಅದನ್ನು ಕೂಡ ಬಿಜೆಪಿಯವರು ಮಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ, ಬಿಜೆಪಿಯವರು ಟೀಕೆ ಮಾಡೋದೇ ಅವ್ರದ್ದು. ಪ್ರತಿ ಸಲ ಮೊಸರಲ್ಲಿ ಕಲ್ಲು ಹುಡುಕಂತ ಕೆಲಸ ಬಿಜೆಪಿಯವರು ಮಾಡ್ತಾರೆ. ಅದರಿಂದ ಇದು ಕೇವಲ ಹಿಜಾಬ್ ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಘಟನೆ ಆಯ್ತು, ನಾನು 2 ಬಾರಿ ಹೇಳ್ತಾ ಇದ್ದು, CETಯಲ್ಲಿ ಯಾವ ತರ ಮಕ್ಕಳಿಗೆ ಜನಿವಾರ ತೆಗೆದು ಅವಮಾನ ಮಾಡಿ ಅವ್ರನ್ನ ಇದು ಮಾಡಿದ್ರು, ಅಂತ ಘಟನೆಗಳು ಆಗ್ಬಾರ್ದು ಹಿನ್ನೆಲೆಯಲ್ಲಿ ಈ ತೀರ್ಮಾನ ಆಗಿದೆ. ಫಸ್ಟು ಆರ್ಡರ್ಗಳನ್ನ ಓದೋದ್ ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನ ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕೊಂತಾರ? ತಿಲಕ್ ಹಾಕೊಂತಾರ? ಸಂದಲ್ ಹಾಕೊಂತಾರ? ಬೂದಿ ಹಾಕೊಂತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನ ಮುಚ್ಚಿಡಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡರ್ ಓದಿದಾರ ಅವರು ಕರೆಕ್ಟಾಗಿ? ನೋಡ್ರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ?
ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲನೂ ವಿಚಾರ ತಂದ್ಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಈಗ ನೀವು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಧರ್ಮಗಳ ಆಚರಣೆಗಳು, ಆಹಾರ ಪದ್ಧತಿಗಳು ಕಲಿಸ್ಬೇಕು ಅಂದರೆ ನಮ್ಮ ಮನೇಲಿ ಕಲಿಸ್ತಾರೆ, ನಮ್ಮ ಧರ್ಮಗುರುಗಳು ಕಲಿಸ್ತಾರೆ, ಮಸೀದಿನಲ್ಲಿ ಕಲಿಸ್ತಾರೆ, ಗುರುದ್ವಾರದಲ್ಲಿ ಕಲಿಸ್ತಾರೆ, ದೇವಸ್ಥಾನದಲ್ಲಿ ಕಲಿಸ್ತಾರೆ. ಶಾಲೆಗಳಲ್ಲಿ ಇರೋದು ನೀವು ಹೋಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕಂತ. ನೀವು ಅದು ಇದು ಬಿಟ್ಟು ಇಂಥ ವಿಚಾರಗಳನ್ನು ನೀವು ತಂದುಬಿಟ್ಟು ನಮ್ಮ ರಾಜ್ಯಕ್ಕೆ ಏನು ಹಿಂದೆ ತಗೋಬೇಕಂತ ಇದ್ದೀರಾ, ಹಿಂದೆ ಮಾಡ್ಬೇಕಂತ ಇದ್ದೀರಾ? ನಿಮಗೆ ನಿಜವಾಗ್ಲೂ ಎಲ್ಲ ಸಂಪ್ರದಾಯ ಕೇಸರಿಗೆ ಯಾಕೆ ವಿರೋಧ ಮಾಡಿದ್ರಿ ಹೇಳ್ಬೇಕಿತ್ತು ನೀವು. ಹಿಜಾಬು ಹಾಕೊಂಬರ್ಲಿ, ಕೇಸರಿನೂ ಹಾಕೊಂಬರ್ಲಿ. ನಾಳೆ ಯಾರೋ ಕೇಸರಿ ಹಿಜಾಬ್ ಹಾಕೊಂಬರ್ತಾರೆ, ಏನು ಮಾಡ್ತೀರಿ? ಕೇಸರಿ ಕಲರ್ನ ಹಿಜಾಬ್ ಹಾಕೊಂಡು ಬರ್ತೀರಿ. 7 ಮುಸ್ಲಿಂ ರಾಷ್ಟ್ರಗಳು ಕಳೆದ 2 ವರ್ಷದಲ್ಲಿ ಹಿಜಾಬನ್ನು ಬ್ಯಾನ್ ಮಾಡಿದಾವಂತೆ, 7 ಮುಸ್ಲಿಂ ಕಂಟ್ರಿಗಳು. ಆ ಇರಾನ್ ಅಂತ ಕಡೆಗಳಲ್ಲಿ ಈ ಬುರ್ಕಾ ಮತ್ತು ಹಿಜಾಬ್ನ ವಿರುದ್ಧ ದೊಡ್ಡ ಹೋರಾಟ ಮುಸ್ಲಿಂ ಮಹಿಳೆಯರು ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಬೇಕು, ನೀವು ಇಲ್ಲಿ ಬಂದಿಗಳನ್ನಾಗಿ ಮಾಡ್ತಾ ಇದ್ದೀರಿ ಸಂಪ್ರದಾಯದ ಹೆಸರಿನಲ್ಲಿ. ಹೋಗಲಿ, ಅವ್ರ ಸಂಪ್ರದಾಯ ಅವ್ರು ಪಾಲಿಸ್ಕೊಂಡ್ಲಿ, ಅದನ್ನ ಶಾಲೆಗೆ ಹಾಕಿ ತರ್ತೀರಿ. ಅಲ್ಲ, ನೀವು ಜನಿವಾರ ವಸ್ತ್ರ ಸಮಿತಿ ಏನ್ರಿ? ಜನಿವಾರ ಜನಿವಾರನ ಶರ್ಟ್ ಮೇಲೆ ಹಾಕತ್ತಾರ, ಶರ್ಟ್ ಒಳಗೆ ಹಾಕತ್ತಾರ. ಜನಿವಾರ ಉಡೇದಾರ ಶರ್ಟ್ ಒಳಗೆ ಹಂಗೆ ನೀನು ಕಟ್ ಮಾಡಿದಾನೋ ಹಂಗೆ ಬಿಟ್ಕೊಂಡ್ ಬಂದಿದ್ದಾನೋ ಅಂತ ಚೆಕ್ ಮಾಡೋಕ್ಕಾಗತ್ತೇನ್ರಿ? ಅದೆಲ್ಲ ಬುದ್ಧಿ ಇಲ್ಲದೆ ಇದ್ದವ್ರು ಮಾಡೋದು. ಈಗ ಹೇಳಿ, ಈಗ ನಿಮ್ಮ ಶರ್ಟ್ನಲ್ಲಿ ಇಷ್ಟೇ ದಾರ ಇರಬೇಕು ಅಂತ ಎಣ್ಸಕ್ಕಾಗತ್ತಾ? ಮೂರ್ಖತನ ಅಲ್ವಾ ಅದು? ಅದೊಂದು ಮೂರ್ಖತನ. ಅದು ಉದ್ದೇಶ ಏನು? ಕಾಪಿ ಆಗಬಾರ್ದು. ಯಾವುದೋ ಆಧುನಿಕವಾಗಿರುವಂಥ ಏನದು ಬ್ಲೂಟೂತು, ಸ್ಮಾರ್ಟ್ ವಾಚು ಇಂಥವು ಬಳಕೆ ಮಾಡಬಾರ್ದು. ಅದು ಮಾಡಲಿ. ಜನಿವಾರದಲ್ಲಿ ಏನಾದ್ರು ಮುಚ್ಚಿಟ್ಕೊಳಕ್ಕಾಗತ್ತೆ? ಬಾಂಬ್ ಇಟ್ಕೊಂಬರಕ್ಕಾಗತ್ತೆ ಜನಿವಾರದೊಳಗೆ? ಅಥವಾ ಜನಿವಾರ ಹಾಕೊಂಡು ಮುಖ ಮುಚ್ಕೊಂಡು ಕಳ್ತನ ಮಾಡಕ್ ಬರುತ್ತಾ? ಯಾವುದನ್ನ ಹೋಲಿಕೆ ಇರ್ಬೇಕಲ್ಲ, ಹೋಲಿಕೆಗಾದ್ರೂ ಒಂದು ಈಕ್ವಲ್ ಆಗಿರೋದು ಇರ್ಬೇಕಲ್ಲ ಹೋಲಿಕೆಗಾದ್ರೂ. ಮತ್ತೆ ಉಡೇದಾರ ಹಾಕಕ್ ಬಿಟ್ಟಿದ್ದೀವಿ, ಜನಿವಾರ ಹಾಕಕ್ ಬಿಟ್ಟಿದ್ದೀವಿ, ಶಿವದಾರ ಕಟ್ಟಕ್ ಬಿಟ್ಟಿದ್ದೀವಿ ಅನ್ನೋ ಉದಾರತೆಯ ಪ್ರದರ್ಶನ ಮಾಡಿ ನಗೆಪಾಟ್ಲಿಗೀಡಾಗಬೇಡಿ ನೀವು. ಅದು ಯಾವುದು ವಸ್ತ್ರ ಸಮಿತಿ ಅಲ್ಲ. ಅದು ನಾವು ಎರಡೂ ಮುಕ್ತವಾಗಿಟ್ಟಿದ್ದೇವೆ. ಇನ್ನು ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಆ ತೀರ್ಪು ಬರೋಕ್ಕೆ ಮುಂಚೆನೇ ಇವರು ಈ ಒಂದು ಆದೇಶನ ಹೊರಡಿಸಿರೋದು ಹೈಕೋರ್ಟ್ ತೀರ್ಪಿಗೆ ವಿರುದ್ಧ. ಹೈಕೋರ್ಟ್ ಈಗ ಈಗಾಗಲೇ ಕೊಟ್ಟಿದೆಯಲ್ಲ, ಆ ತೀರ್ಪಿಗೆ ವಿರುದ್ಧ. ಹೈಕೋರ್ಟ್ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟ್ ಕೊಡಬೇಕಿತ್ತು. ಸುಪ್ರೀಂ ಕೋರ್ಟ್ ಲಾರ್ಜರ್ ಬೆಂಚಲ್ಲಿ ಕೇಸ್ ಈಸ್ ಪೆಂಡಿಂಗ್. ಅದು ಆ ತೀರ್ಪು ಬರೋಕ್ಕೆ ಮುಂಚೆನೇ ಇವರು ಈ ಆದೇಶ ಹೊರಡಿಸಿರೋದು ಸಬ್ಜುಡಿಸ್ ಆಗುತ್ತೆ, ಹೈಕೋರ್ಟ್ ತೀರ್ಪಿಗೆ ವಿರುದ್ಧ ಆಗುತ್ತೆ. ಅವತ್ತಿನ ಸಂದರ್ಭದಲ್ಲೇ ಅಸೆಂಬ್ಲಿ ಒಳಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಓದಂಥ ಒಬ್ಬ ವ್ಯಕ್ತಿಗೆ ಜನಿವಾರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಲ್ಲಿ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡ್ ಏನೋ ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದರ್ಕೊಂಡು ಈಗ ಮಾಡವ್ರೆ.
ಏನೋ ಒಂದು ತೋರ್ಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು? ಸಲ ಹೇಳಿದ್ರು ಅಷ್ಟೇ, 3 ವರ್ಷ ಆಗಿದೆ. ಹಿಜಾಬು ಇತ್ಯಾದಿಗಳನ್ನು ಧರಿಸಲಿಕ್ಕೆ ಅವಕಾಶ ಕೊಡಬೇಕಂತಕ್ಕಂಥ ತೀರ್ಮಾನವನ್ನು ನಿನ್ನೆ ದಿವಸ ಮಾಡಿದ್ದಾರೆ. ನನಗನ್ಸುತ್ತೆ ದಾವಣಗೆರೆ ಚುನಾವಣೆ ಮುಗಿದ ಮೇಲೆ, ದಾವಣಗೆರೆ ಫಲಿತಾಂಶ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ಒಂದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಶಿಕ್ಷಣ ಸಚಿವರು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಮಕ್ಕಳಲ್ಲಿ ಕೂಡ ನೀವು ಜಾತಿಯ ವಿಷ ಬೀಜವನ್ನು ಬಿತ್ತಲಿಕ್ಕೆ ಯಾಕೆ ಹೊರಟಿದ್ದೀರಿ ಅನ್ನುವಂಥ ಸ್ಪಷ್ಟನೆಯನ್ನು ಇವತ್ತ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮತ್ತು ಸಚಿವರು ಕೊಡಬೇಕಾಗತ್ತ. ಇವತ್ತು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನ ಕಲಿಬೇಕಂತ ಸಂದರ್ಭದಲ್ಲಿ ಜಾತಿ ಮತ ಪಂಥ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗಿ ಒಂದೇ ಸಮವಸ್ತ್ರವನ್ನು ಹಾಕೊಂಡಾಗ ಎಲ್ಲರಿಗೂ ಕೂಡ ಏಕತೆ ಅಂತಕ್ಕಂಥ ಭಾವನೆ ಬರುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಅಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಸಮ ರೀತಿಯಲ್ಲಿ ಅವಕಾಶಗಳು ಲಭಿಸ್ತಾವ. ಆದ್ರೆ ಇವತ್ತು ಬಹಳ ದುರ್ದೈವದ ಸಂಗತಿ ಅಂದ್ರೆ ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವ್ರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನ ಯಾರೂ ಕೇಳಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮತ್ತೆ ಈ ವಿವಾದವನ್ನು ಮುನ್ನೆಲೆಗೆ ತರಬೇಕು. ಕಾಂಗ್ರೆಸ್ ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಘರ್ಷಣೆ ಏನಿತ್ತು ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಒಂದ್ ಕಡೆ ಮಾಡುವಂತದ್ದಾಗ್ತದೆ. ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು ಅಥವಾ ಯಾವುದೇ ಯೂನಿಫಾರ್ಮ್ನ ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ನ ಒಳಗಡೆ ಇರ್ತವೆ, ಅಂಥವುಗಳನ್ನ ನಾವು ಯಾವುದು ಕೇಳೋಕ್ಕಾಗೋದಿಲ್ಲ. ಅದು ಆಂತರಿಕವಾದದ್ದು. ಬಹಿರಂಗವಾದದ್ದು ಯಾವುದು ಅಂತಂದ್ರೆ ಯೂನಿಫಾರ್ಮ್ನ ಹೊರತುಪಡಿಸಿ ಮೇಲೆ ಕಾಣ್ತಕ್ಕಂಥದ್ದು. ಅದು ಬೇರೆ ಆದಾಗ ಭೇದ ಭಾವಗಳು ಪ್ರಾರಂಭ ಆಗತ್ತೆ. ಆ ಕಾರಣದಿಂದ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಇವತ್ತು ಕೇಸ್ ಹಾಕಲಾಗಿದೆ. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇರುವಾಗಲೇ ಇವರು ತಕ್ಷಣಕ್ಕೆ ಒಂದು ಸಮುದಾಯವನ್ನ ಓಲೈಸಲಿಕ್ಕಾಗಿ ಹಿಜಾಬನ್ನ ಮತ್ತೆ ಹಾಕಬಹುದು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ತಪ್ಪು ಸಂದೇಶ. ಮತ್ತು ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಮಾಡಿದ್ರೆ ಇವರು ಕೋರ್ಟ್ನ ಇದಕ್ಕೂ ಕೂಡ ಇವತ್ತು ಅಪಚಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನನ್ನ ಭಾವನೆ. ಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಉಡುಪಿಯ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರ ಜೊತೆ ಮಾತನಾಡಿದರೆ ಒಂದು ಚಿಟ್ಚಾಟ್ ಇದೆ, ನೋಡ್ಕೊಂಡ್ ಬರೋಣ. ಸರ್ಕಾರ ಈಗಾಗಲೇ ಶೈಕ್ಷಣಿಕ ಕೇಂದ್ರಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಧರಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸಿ ಹೋಗ್ತೀನಿ. ಸರ್, ಏನು ಸರ್ಕಾರ ಮತ್ತೆ ಹಿಜಾಬನ್ನು ಧರಿಸೋಕೆ ಶಾಲಾ ಕಾಲೇಜುಗಳು ಅನುಮತಿಯನ್ನು ಕೊಟ್ಟಿದೆ, ಏನು ಹೇಳ್ತೀರಿ ಸರ್? ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂತ ಕೆಲಸ, ಶಿಕ್ಷಣ ಸಂಸ್ಥೆಗಳಲ್ಲಿ ವಿಷ ಬೀಜುವಂತ ಕೆಲಸ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಒಂದು ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶಕ್ಕೆ ಬಾಕಿ ಇರುವಾಗ ಈ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಅದರಿಂದಾಗಿ ಪುನರ್ ಪರಿಶೀಲಿಸಿ ಆ ನಿರ್ಧಾರವನ್ನು ವಾಪಸ್ ಪಡ್ಕೊಳ್ಳೋದು ಸೂಕ್ತ ಆಗಿಲ್ಲ. ಅಂದ್ರೆ ಮುಂದಿನ ಆಗುವಂತ ಅನಾಹುತ ಗೊಂದಲಗಳಿಗೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಹಿಂದಿನ ಅವಧಿಯಲ್ಲಿ ನಿಮ್ಮ ಕರಾವಳಿ ಭಾಗದಲ್ಲೂ ಕೂಡ ಇದೇ ಒಂದು ರೀತಿ ಸಂಘರ್ಷ ಏರ್ಪಟ್ಟಿದೆ. ಈ ಬಾರಿಯೂ ಅದೇ ರೀತಿ ಏನು ನೋಡಿ, ನಮ್ಮ ಜಿಲ್ಲೆಯಲ್ಲಿ ನಾವು ಶಿಕ್ಷಣದ ಕಾಶಿ ಅಂತ ಕರಿತೇವೆ. ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತೇವೆ. ನಮ್ಮ ಜಿಲ್ಲೆಯ ಜನರಲ್ಲ, ರಾಜ್ಯದಲ್ಲ, ಬೇರೆ ರಾಜ್ಯದ ಜನರು ಕೂಡ ನಮ್ಮ ಗುಣಮಟ್ಟದ ಶಿಸ್ತುಬದ್ಧ ಶಿಕ್ಷಣವನ್ನು ಆಯ್ಕೆ ಮಾಡಿ ಬರ್ತಾರೆ. ಅದರಿಂದಾಗಿ ಆ ಶಿಕ್ಷಣದ ವ್ಯವಸ್ಥೆ ಉಳಿಸುವಂಥದ್ದು, ಶಿಕ್ಷಣದ ಕಾಶಿ ಎನಿಸಿಕೊಂಡ ಉಡುಪಿ ಜಿಲ್ಲೆ ಗೌರವ ಎತ್ತಿಡುವಂತ ಕೆಲಸ ನಮ್ಮ ಜನಪ್ರತಿನಿಧಿಗಳು. ಸರ್ಕಾರದ ಈ ಒಂದು ನಿರ್ಧಾರದಲ್ಲಿ ರಾಜಕೀಯ ಲಾಭ ಇದೆಯಾ ಅಂತಕ್ಕಂಥದ್ದು? 100ಕ್ಕೆ 100 ಇವತ್ತು ಅಲ್ಪಸಂಖ್ಯಾತ ಓಲೈಕೆ ಮಾಡುವಂತ ಕೆಲಸ ಈ ಒಂದು ಆದೇಶದ ಮೂಲಕ ಆಗ್ತಿದೆ. ಅವರ ಮತ್ತೊಮ್ಮೆ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಂಥದ್ದು, ಅವರನ್ನು ಪ್ಲೀಸ್ ಮಾಡುವಂತ ಕೆಲಸ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅವರು ಇವರನ್ನು ಕೈ ಬಿಟ್ಟು ಅಥವಾ ಬೇರೆ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಬಹುದು ಎಂಬ ಒಂದು ಮನಸ್ಥಿತಿಯಲ್ಲಿ ಇವರಿದ್ದಾರೆ. ಈಗ ಕೇರಳದಲ್ಲಿ ಮುಸ್ಲಿಂ ಲೀಗ್ ಇವತ್ತು UDF ಅನ್ನು ಕೈ ಬಿಡುವಂತ ಸಂದರ್ಭಗಳಿದೆ. ಅವರು ಕೈ ಬಿಟ್ಟರೆ ಮತ್ತೆ ಸಂಕಷ್ಟಕ್ಕೆ ಒಳಗಾಗಬಹುದು ಎಂಬ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಈ ರೀತಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹಿಜಾಬ್ ಅನ್ನ ಧರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತೆ ಕೇಸರಿ ಶಾಲೆ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖವನ್ನು ಮಾಡಿಲ್ಲ. ಇದು ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಏರ್ಪಡುವುದು. ಅವರಿಗೆ ಅನುಭವ ಮಾಹಿತಿಯ ಕೊರತೆ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಾಗ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದೆಡೆ ಧಾರ್ಮಿಕ ಅವರ ಮುಖಂಡರೆ ಧಾರ್ಮಿಕವಾಗಿ ನಮ್ಮ ಹಿಜಾಬ್ ನಮ್ಮ ಸಂಕೇತ ಅಲ್ಲ ಎಂಬುದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳು, ನಮ್ಮ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು
ಹಿಜಾಬನ್ನು ಬ್ಯಾನ್ ಮಾಡಿದೆ. ನೆರೆಯ ಕೇರಳ ರಾಷ್ಟ್ರ ಅತಿ ಹೆಚ್ಚು ಮುಸಲ್ಮಾನರಿರುವಂತ ರಾಜ್ಯ ಕೇರಳ, ಅಲ್ಲಿ ಕೂಡ ಹಿಜಾಬನ್ನು ಬ್ಯಾನ್ ಮಾಡಿದ್ದಾರೆ. ಒಟ್ಟಾರೆ ಇವರು ಹಿಜಾಬ್ನಲ್ಲಿ ಇವರು ರಾಜ್ಯಕ್ಕೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಅವರ ಓಲೈಕೆ ಮಾಡುವಂತ ಕೆಲಸ ಆಗ್ತಿದೆ. ಇದು ಎಲ್ಲೋ ಕೊನೆಯದಾಗಿ ಸರ್ಕಾರ ಈ ರೀತಿಯ ಸಮವಸ್ತ್ರವನ್ನ ವಿಚಾರವನ್ನೇ ಮಕ್ಕಳ ಶೈಕ್ಷಣಿಕ ವಿಚಾರವಾಗಿ ತೆಗೆದುಕೊಳ್ತಾ ಹೋದ್ರೆ ಇದು ಮುಂದಿನ ದಿನಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳಲ್ವಾ ಸರ್? ನೋಡಿ, ಸರ್ಕಾರ ಒಂದು ಆಲೋಚನೆ ಮಾಡಬೇಕು. ಇವತ್ತು ಶಿಕ್ಷಕರಿಗೆ ಸಂಬಳ ಕೊಡ್ಲಿಕ್ಕೆ ಇವ್ರ ಹತ್ರ ಸಮಸ್ಯೆಗಳುಂಟು. ಇವತ್ತು ಅತಿಥಿ ಉಪನ್ಯಾಸಕರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಶಾಲಾ ಕಾಲೇಜ್ ಕಟ್ಟಡಗಳಿಗೆ ಮರು ನಿರ್ಮಾಣ ಮಾಡ್ಲಿಕ್ಕೆ ಇವರಿಗೆ ದುಡ್ಡು. ಬೇರೆ ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರ ಕಾಳಜಿ, ಗೌರವ ಇರ್ತಿದ್ರು. ಮೊದಲಿಗೆ ಶಿಕ್ಷಕರಿಗೆ ಸಂಬಳ ಕೊಡುವಂಥದ್ದು, ಮೂಲಭೂತ ಸೌಕರ್ಯ ಒದಗಿಸುವಂಥದ್ದು ಮಾಡಿ. ಒಟ್ಟಾರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸವನ್ನು ಮಾಡೋದು ಬೇಡ. ಒಂದು ವೇಳೆ ಇದನ್ನು ಹಿಂಪಡೆದಿದ್ರೆ ಹಿರಿಯರೊಟ್ಟಿಗೆ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ವಿದ್ಯಾರ್ಥಿ ನ್ಯಾಯ ಕೊಡಬೇಕು ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಕೈಗೊಳ್ತೀವಿ. ಇದಿಷ್ಟು ಯಶ್ಪಾಲ್ ಸುವರ್ಣ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಈ ರಾಜಕೀಯ ನಾಯಕರ ಹೇಳಿಕೆಗಳು ಒಂದು ಕಡೆ ಆದ್ರೆ ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಈ ಹಿಜಾಬ್ ಮತ್ತು ಈ ಕೇಸರಿ ಶಾಲಿನ ಬಗ್ಗೆ ಮಾತನಾಡಿದ್ದಾರೆ. ಸಾರ್ವಜನಿಕರು ಏನು ಹೇಳ್ತಾರೆ ನೋಡ್ಬರೋಣ. ತುಂಬಾ ಒಳ್ಳೆ ಇದು ಮಾಡಿದಾರಲ್ಲ ಸರ್, ನಮ್ ಸಿದ್ದರಾಮಯ್ಯ ಸರ್ ಬಂದಾಗಿಂದ ಅಂತೂ ತುಂಬಾನೇ ಒಳ್ಳೆ ಇದು ಮಾಡಿದ್ದಾರೆ. ಅವರಿಂದ ಬುರ್ಖಾ ಹಿಜಾಬ್ಗೆ ಏನು ಅಬ್ಜೆಕ್ಷನ್ ಇಲ್ಲ, ಆಗ್ಬೋದು ಅಂತ ಹೇಳಿದ್ದಾರೆ. ಅದರಿಂದ ನಮ್ಗೇನು ಇದು ಸೇಫ್ಟಿ, ಅದಕ್ಕೋಸ್ಕರ ನಾವ್ ಇದನ್ನ ಹಾಕ್ತಿವಿ. ಹೆಣ್ಣು ಹುಡುಗಿರು ಅದ್ರಲ್ಲಿ ತುಂಬಾ ಸೇಫ್ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡ್ಕೊಂತೀವಿ ಅಷ್ಟೇ. ನಮ್ಗೆ ಇದ್ರಲ್ಲಿ ತುಂಬಾ ಸೇಫ್ ಕಾಣಿಸುತ್ತೆ, ಅದಕ್ಕೆ ಹೆಣ್ಮಕ್ಳದು ಮರ್ಯಾದೆ ಇದ್ರಲ್ಲಿ ಉಳಿಯುತ್ತೆ ಅಂತ ಹೇಳ್ಕೊಂತೀವಿ. ಅದರಿಂದ ನಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಷ್ಟು ಬೆವರಿದ್ರುನು ಬಿಸಿಲಿದ್ರುನು ನಾವು ಅದನ್ನ ಮಿಸ್ ಮಾಡಲ್ಲ. ಆತರ ಇದೆ. ಅದು ಅವ್ರವ್ರ ಇದು ಅಲ್ವಾ, ಅದಕ್ಕೆ ಇದು ಮಾಡ್ಬಾರ್ದು, ಸ್ಟಾಪ್ ಎಲ್ಲ ಮಾಡ್ಬಾರ್ದು. ಅದೆಲ್ಲ ಹೆಂಗಿದೆ ಹಂಗೆ ಇದ್ ಮಾಡ್ಕೊಂಡು ಹೋಗಿದ್ರೆ ಒಳ್ಳೇದಿದೆ. ಮಧು ಬಂಗಾರಪ್ಪರೇ, ನೀವೊಬ್ಬ ಹಿಂದೂ ಧರ್ಮದವರಾಗಿ ಶಾಲಾ ಮತ್ತು ಕಾಲೇಜಿನ ಹೆಣ್ಮಕ್ಳಿಗೆ ಈ ಮುಸ್ಲಿಂ ಅವರಿಗೆ ಬುರ್ಖಾ ಹಾಕಿ ಆಮೇಲೆ ಹಿಂದೂಗಳು ನಮ್ಮ ಕೇಸರಿ ಶಾಲು ಹಾಕ್ಬಾರ್ದು ಈ ತರ ಹೇಳಿಕೆ ಕೊಟ್ಟಿದ್ದೀರಾ, ನೀವು ಮಾಡಿರೋದು ಸರಿ ಇದೆಯಾ? ಯಾಕಂದ್ರೆ ಇಲ್ಲಿ ಸಮವಸ್ತ್ರ ಅನ್ನೋದು ಎಲ್ಲ ಹೆಣ್ಮಕ್ಳು ಸಮಾನತೆ, ಶಿಸ್ತು ಇದನ್ನ ಕಲಿಸುತ್ತೆ. ಅದರಿಂದ ಎಲ್ಲ ಹೆಣ್ಮಕ್ಳಾಗ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಸಮವಸ್ತ್ರ ಹಾಕಿ ಶಿಸ್ತಿನಿಂದ ಒಂದು ವಿದ್ಯೆ ಕಲೀಲಿ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಅದು ಬಿಟ್ಟು ನೀವು ಬುರ್ಖಾ ಹಾಕಿ ಶಾಲು ಹಾಕ್ಬೇಡಿ ಈ ತರ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ. ನೀವು ಸಮಾನತೆ ಕಾಪಾಡಿ. ಯಾಕಂದ್ರೆ ಈಗ ಮುಸ್ಲಿಂ ಅವ್ರನ್ನ ಎದುರಾಕೊಂಡೆ ನಮ್ಗೆ ಮುಸ್ಲಿಂ ಓಟ್ ಬರಲ್ಲ, ಅದರಿಂದ ಈ ತರ ನಮ್ಮೊಂದು ಬುರ್ಖಾ ಹಾಕಿ ಹಾಗೆ ಅಂತ ಹೇಳಿಕೆ ಕೊಟ್ಬಿಟ್ರೆ ಮುಸ್ಲಿಂ ಓಟುಗಳು ನಮ್ಮ ಕಡೆ ನಮಗೆ ಸಿಗಬಹುದು, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಉಳಿಬಹುದು ಅನ್ನೋ ಒಂದು ಆಸೆಯಿಂದ ಹೇಳಿಕೆ ಕೊಟ್ಟಿರ್ಬೋದು. ಇದರಿಂದ ಮಕ್ಕಳಲ್ಲಿ ಒಂದು ಏನಾಗುತ್ತೆ ಅಂದ್ರೆ ಒಂದು ಭೇದ ಬರುತ್ತೆ, ಒಂದು ಜಾತಿ ಧರ್ಮದ ಬಗ್ಗೆ ಭೇದ ಭಾವ ಬರುತ್ತೆ, ಸಮಾನತೆ ಹೋಗುತ್ತೆ, ಶಿಸ್ತಿರಲ್ವಾ. ದಯವಿಟ್ಟು ಈ ಹೇಳಿಕೆನ ವಾಪಸ್ ತಗೊಂಡು ಎಲ್ಲ ಒಂದು ಸಮಾನತೆ ಕಾಪಾಡಬೇಕು. ಮತ್ತೆ ಈ ಸಮವಸ್ತ್ರನ ಬುರ್ಖಾ ಹಾಕ್ಬೇಡಿ, ನೆಕ್ಸ್ಟ್ ಬುರ್ಖಾ ಹಾಕಿ ಶಾಲು ಹಾಕ್ಬೇಡಿ ಈ ತರ ಹೇಳಿಕೆನ ದಯವಿಟ್ಟು ವಾಪಸ್ ತಗೊಳ್ಳಿ. ನಮ್ಮ ರಾಜ್ಯದಲ್ಲಿ ಸಮಾನತೆ ಇರಬೇಕು, ಎಲ್ಲ ಮಕ್ಕಳಲ್ಲಿ ಶಿಸ್ತಿರಬೇಕು, ಎಲ್ಲರೂ ಒಂದೇ ಒಂದು ಒಗ್ಗಟ್ಟಿಂದ ಒಂದು ಶಾಲಾ ಕಾಲೇಜಲ್ಲಿ ವಿದ್ಯೆ ಆಗಲಿ ಎಲ್ಲರಲ್ಲೂ ಸಮಾನತೆ ಇರಬೇಕು ಅಂತ ರಾಜ್ಯದ ಒಬ್ಬ CM ಆಗಿ ಯೋಚನೆ ಮಾಡಬೇಕು. ಅದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಅವರೇ ತರ್ತಾ ಇರೋದ್ರಿಂದ ಇದು ಮುಂದೆ ತುಂಬಾ ಒಂದು ಸಮಸ್ಯೆ ಆಗುತ್ತೆ, ದೊಡ್ಡ ಸಮಸ್ಯೆ ಆಗುತ್ತೆ. ಮಕ್ಳ ಮನಸ್ಸಲ್ಲಿ ಓದೋ ವಿಷಯನೇ ಬಿಟ್ಬಿಡ್ತಾರೆ. ಅವ್ರ ಮನಸ್ಸಲ್ಲಿ ಅವ್ರ ತಲೆನಲ್ಲಿ ಬೇರೆನೆ ಬಂದ್ಬಿಡುತ್ತೆ. ನಾವು ಸ್ಟ್ರಾಂಗ್ ಆಗಬೇಕು ಅಂತ ಇವರು ತೀರ್ಮಾನ ಮಾಡ್ತಾರೆ, ಹಿಂದೂಗಳು ಅವರು ತೀರ್ಮಾನ ಮಾಡ್ಬೇಕಾಗುತ್ತೆ. ಅಲ್ಲಿ ಅವ್ರ ವಿದ್ಯೆಗಳವ್ರಿಗೆ ತಲೆಗೆ ಯಾವ ತರ ಹೋಗುತ್ತೆ. 2021 ಡಿಸೈಡ್ ಆಗಿರೋದೇ ಸರಿಯಾಗಿರೋದೆ. ಅದು ಇವಾಗ 26 ಇವ್ರದ್ದು ಒಂದು ಹೊಸ ಕಾನೂನ, ಇವ್ರದ್ದು ಒಂದು ಹೊಸ ಕೋರ್ಟ, ಇವ್ರಿಗೆ ಅಂತಾನೆ ಕೋರ್ಟ್ಗಳಿದೆ. ತೀರ್ಮಾನ ಮಾಡ್ಕೊಂಡು ತೀರ್ಮಾನ ಆಗಕ್ ಮೊದಲೇ ಇವರೆಲ್ಲ ಮಾತಾಡ್ತಾರಲ್ಲ. ತೀರ್ಮಾನ ಏನ್ ಬರುತ್ತೆ, ಯಾಕೆ ಕೊಡ್ತಿರುತ್ತೆ ಕಾದ್ ನೋಡೋಣ. ನಾವು ಒಂದು ತೀರ್ಮಾನ ಒಂದು ಜಡ್ಜ್ ಕುತ್ಕೊಂಡು ಮಾಡ್ಬೇಕಾದ್ರೆ ನ್ಯಾಯಾಧೀಶರು ಅವ್ರು ಅದನ್ನ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ. ನೋಡೋಣ ಅದರಿಂದ ಒಳ್ಳೇದು ಯಾವ್ದಿದೆ ಕೆಟ್ಟದ್ದು ಯಾವ್ದಿದೆ ನಾವು ಯೋಚನೆ ಮಾಡೋಣ. ಆಗ್ಲಾದ್ರೆ ಇನ್ನೊಂದು ಕೊಡ್ಗು ಹೋಗೋಣ, ನಾವು ಅದ್ರ ಮೇಲೆ ಕೊಡ್ಗು ಹೋಗ್ಬೋದು. ನಾವು ಅದಕ್ಕೆ ಎಲ್ಲರೂ ನಾವು ಸ್ಪಂದಿಸ್ಬೋದು, ಅದು ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡಿ ನೋಡೋಣ. ನಂಗೆ ತೀರಾ ಆಗ್ಲೇ ಇಲ್ಲ ಬೇಕು ಅಂತ ಅವ್ರ ಪರವಾಗಿ ಮಾಡ್ಕೊಂಡಿದ್ರೆ ಒಂದು ಹೋರಾಟ ಮಾಡೋಣ. ಅದೇ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಗೊತ್ತಿಲ್ಲ. ಭೂಮಿ ಮೇಲೆ ಯಾರು ಜನಗಳೇ ಇರೋದು ಬೇಡವನ್ನ ಇದೇ ದ್ವೇಷ ಕಟ್ಕೊಂಡು ಎಲ್ಲ ಮನೆ ಹಾಳಾಗೋಗ್ಲಿ, ಅದೇ ಹೇಳ್ದಂಗೆ ತುಂಬಾ ಕೆಟ್ಟದಾಗುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಲಿ ಅಂತ ಹೇಳ್ಬೇಕಾಗುತ್ತೆ. ಸಮವಸ್ತ್ರ ಇರ್ಲಿ, ಅದು ಎಲ್ಲಾರ್ಗೂ ಒಂದೇ ಸಮ. ಅವ್ರೇನು ಹಾಕೊಂಡ್ರು ಇವ್ರೇನು ಹಾಕೊಂಡ್ರು ಅವ್ರ ಶಾಲೆ ಹಾಕೊಂಡ್ರು ಏನಿರಲ್ವಾ, ಒಂದೇ ಯೂನಿಫಾರ್ಮ್ ಇರುತ್ತೆ. ಅವಾಗ ಯಾರ ಮನ್ಸಲ್ಲೂ ಯಾವುದೇ ತರ ಭೇದ ಅನ್ನೋದು ಬರೋದಿಲ್ಲ. ಅದ್ರಲ್ಲಿ ಸಾಹುಕಾರರು ಇರ್ಲಿ, ಬಡವರಿರ್ಲಿ, ಹಿಂದೂಗಳಿರ್ಲಿ, ಆಮೇಲೆ ನಮ್ಮ ಮುಸ್ಲಿಂ ಬಾಂಧವರಿರ್ಲಿ, ಯಾರೇ ಇರಲಿ ಎಲ್ಲರಿಗೂ ಒಂದೇ ಮನಸ್ಸು. ಅವಾಗ ಅಲ್ಲಿ ಏರುಪೇರು ದೊಡ್ಡವರು ಚಿಕ್ಕವರು ಅನ್ನೋದೇನು ಇರಲ್ಲ. ಇವರಿಂದ ಈ ಒಂದು ಹೇಳಿಕೆ ತುಂಬಾ ಕೆಟ್ಟದು, ಕೊಡಬಾರ್ದಾಗಿತ್ತು ಅವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬೂರ್ಖಾ ಹಾಕೋದೆಲ್ಲ ಕಳ್ಳರು ಹಾಕ್ತಾರೆ, ಸುಳ್ಳು ಹಾಕ್ತಾರೆ, ಇವಾಗ ಮುಸ್ಲಿಮ್ಸ್ ಹಾಕ್ತಾರೆ, ಎಲ್ಲಾ ತರ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಈ ಬಸ್ ಫ್ರೀ ಆದ್ಮೇಲೆಲ್ಲ ಸುಳ್ಳು ಮೋಸ ಜಾಸ್ತಿ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ.
ಕುಂಕುಮ ರುದ್ರಾಕ್ಷಿ ಹೆಣ್ಮಕ್ಳ ಲಕ್ಷಣ. ಬಟ್ ಅದೇ ತರ ಇರೋದು ಬೆಸ್ಟ್ ಅನ್ಸುತ್ತೆ ಸರ್. ಆಕ್ಚುಲಿ ಏನೋ ಇದು ಕೊರೋನಾ ಹಿಂದೆ ಹೋಯ್ತು, ಮಾಸ್ಕ್ ಹಾಕೋದು ಈಗಲೂ ಹ್ಯಾಬಿಟ್ ಇದೆ, ಡೆಸ್ಟ್ಗೂ ಹಾಕ್ತಾರೆ. ಬಟ್ ಅದನ್ನು ಹಾಕಂಗೂ ಇಲ್ಲ ಈಗ. ಯಾವ ತರ ಅಂತ ಅಂದ್ರೆ ಬಸ್ಗಳು ಹತ್ತುತ್ತಿದಂಗೆನೆ ಚೈನ್ ಕಿತ್ಕೊಳ್ಳೋದು, ಹಿಂದೆಗಡೆ ಮೊಬೈಲ್ ಇರೋದನ್ನ ಗುರ್ಕ್ ಹಾಕೊಂಡು, ಅಲ್ಲಿ ಏನೇ ಇದ್ರೂನು ಗೊತ್ತಾಗಲ್ಲ. CC ಕ್ಯಾಮ್ರಾ ಇದ್ರೂನು ಅವ್ರ ಫೇಸ್ ಗೊತ್ತಾಗಲ್ಲ, ಆತರ ಆಗೋಗಿದೆ. ಒಂದು ಒಡವೆ ಅಂಗಡಿಗೆ ಹೋದ್ರುನು, ಒಂದು ಖಾಲಿ ಅಂಗಡಿ ಮನೆ ಮಠ ಏನು ಪಕ್ಕ ಇರಲ್ಲ, ಅಲ್ಲಿಗೆ ಹೋಗೋದು, ಏನಾದ್ರು ಕೇಳೋದು, ಚೇಂಜ್ ಕೇಳೋ ತರ ಮಾಡೋದು, ಕಿತ್ಕೊಂಡು ಹೋಗೋದು, ಆತರ ನಮ್ಮನೆ ಹತ್ರನೇ ನಡೆದಿದೆ ಪಿಣ್ಯ. ಅವ್ರ ಫೇಸ್ ಗೊತ್ತಾಗಲ್ಲ, ಅಲ್ಲ ಪಕ್ಕದಲ್ಲಿ ಇರೋರೇ ನೋಡ್ಕೊಂಡು ಇರೋರೇ ಮಾಡ್ತಾರೆ ಸರ್. ಏನ್ ಮಾಡಕ್ಕಾಗುತ್ತೆ? ಆತರ ಎಲ್ಲ ನಡೀತಾ ಇದೆ. ಬಟ್ ಇದೆಲ್ಲ ನಡೆಸ್ತಾ ಇರೋದು ಗೌರ್ಮೆಂಟ್ ಎಲ್ಲ ಸುಳ್ಳು, ತಪ್ಪು, ಸರಿ ಇಲ್ಲ. ಇದು ನಮ್ ಪ್ರಕಾರ ಇದು ಸರಿ ಇಲ್ಲ ಅನ್ಸುತ್ತೆ ಸರ್. ಆಕ್ಚುಲಿ ಈ ಬಸ್ ಫ್ರೀ ಮಾಡಿರೋದು ದೊಡ್ಡ ತಪ್ಪೆ, ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ವಯಸ್ಸಾಗಿರೋರ್ಗೋ ಅಂಗವಿಕರಿಗೋ ಮಾಡ್ಬೇಕಿತ್ತು ಸರ್. ಅದ್ಬಿಟ್ಟು ಎಲ್ಲಾರ್ಗು ಒಂದೇ ಮಾಡ್ಬಿಟ್ಟು ಖಾಲಿ ಎಲ್ಲ ಗಂಡ ಮಕ್ಳಿಗೂ ಬಿಟ್ಬಿಟ್ಟು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದಾರೆ, ಸುತ್ತಾಡ್ತಾ ಇದಾರೆ ಸುಮ್ನೆ ಶೋಗೆ. ಕೆಲ್ಸಕ್ಕೆ ಹೋಗೋರ್ಗು ಒಂದೇ ಆಗಿದೆ, ಸ್ಟೂಡೆಂಟ್ಗಳಿಗೂ ಒಂದೇ ಆಗಿದೆ, ರೆಸ್ಪೆಕ್ಟ್ ಕಮ್ಮಿ ಆಗಿದೆ. ಅದು ಲಕ್ಷಣ ಇದೆ, ಹಾಕ್ಲೇಬೇಕದು. ಹಾಕೊಂಡ್ರೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ. ಅವ್ರೇನೋ ಗುರುಕ ಹಾಕೊಂಡು ಈ ಮುಸ್ಲಿಮ್ಸ್ಗೂ ಈ ಕನ್ನಡದವ್ರು ಯಾವ್ದಕ್ಕಿಲ್ದು ಡಿಫ್ರೆಂಟ್ ಆಗ್ತಾ ಇದೆ, ಈಗ ತಪ್ಪಾಗ್ತಾ ಇದೆ. ಅವ್ರಿಗೆ ಹೇಳೋದು ಅಂದ್ರೆ ಇದು ಎಲ್ಲ ಇವಾಗ ಮಾಡ್ತಾ ಇರೋದೇ ಎಲ್ಲ ರೈಟ್ ಜಾಸ್ತಿ ಮಾಡ್ತಾ ಇದಾರೆ ಸರ್, ಬೆಲೆ ಜಾಸ್ತಿ ಮಾಡ್ತಾ ಇದಾರೆ. ಈ ಬಸ್ ಫ್ರೀ ಅಂತ ತಪ್ಪು. ಹೆಣ್ಮಕ್ಳು ಫ್ರೀಯಾಗಿ ಕೊಟ್ಟಿದೀವಿ, ಹೆಂಗ್ ಬೇಕಾದ್ರೆ ಓಡಾಡ್ತಾರೆ ಬಿಡಿ, ಅವ್ರಿಗೇನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ತಪ್ಪು ಅದು ಮಾಡ್ತಾ ಇರೋದವ್ರು. ಪ್ರತಿಯೊಂದು ಇತ್ತೀಚೆಗೆ ನಡೀತಾ ಇರೋದೇ ತಪ್ಪು 2 ವರ್ಷದಿಂದ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.